ರಾಜೀನಾಮೆ ಕೊಡಂದ್ರು ಕೊಟ್ಟಿನಿ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸುದೀರ್ಘ ಮನವೊಲಿಕೆ ಬಳಿಕ ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಪತ್ರದಲ್ಲಿ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡುತ್ತಿರುವುದಾಗಿ ಬಸವರಾಜ ಹೊರಟ್ಟಿ ಉಲ್ಲೇಖಿಸಿದ್ದಾರೆ. ಕ್ಷಣ ಮಾತ್ರದಲ್ಲೇ ಬಸವರಾಜ ಹೊರಟ್ಟಿ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ. ರಾಜೀನಾಮೆ ಬಳಿಕ ಮಾತನಾಡಿದ ಬಸವರಾಜ ಹೊರಟ್ಟಿ, ಆಗಸ್ಟ್ 14ರಂದು ರಾಜೀನಾಮೆ ನೀಡಬೇಕು ಅಂದ್ಕೊಂಡಿದ್ದೆ. ಇಂದೇ ರಾಜೀನಾಮೆ ನೀಡುವಂತೆ ಹೇಳಿದ್ರು. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದಿದ್ದಾರೆ. ಅವಾಗ ಕೊಡೋದಲ್ಲ, 14ನೇ ತಾರೀಕು ಕೊಡೋದು, ಇವತ್ತು ಕೊಟ್ಟು ನಿನ್ನೆ ಕೊಡ್ತಿದ್ವಿ. ಕೊಡೋದನ್ನು ತೀರ್ಮಾನ ಆಗ್ಬಿಟ್ಟಿರ್ತಲ್ಲ. ಇನ್ನು ಮಧ್ಯದಲ್ಲಿ ಅಧಿಕಾರ ಬಿಡುವಾಗ ನೋವು ಸಹಜ. ಆಕಸ್ಮಿಕ ಸಿನಿಮಾ ನೋಡಿದ್ದೆ, ಅದೇ ರೀತಿ ಆಗಿದೆ ಅಂತ ಬಸವರಾಜ ಹೊರಟ್ಟಿ ಬೇಸರ ಹೊರಹಾಕಿದ್ದಾರೆ. ಮನೆಯಲ್ಲೇ ಆಗ್ತಿದೆ. ಅಧಿಕಾರ ಇದ್ದಾಗ ಬೇರೆ, ಅಧಿಕಾರ ಇಲ್ಲ ಬೇರೆ. ಘಟನೆಗಳಾಗ್ತವೆ, ಅದು ನಮಗೆ ಗೊತ್ತಲ್ಲ. ಆಕಸ್ಮಿಕ ಬಂತು, ಆಕಸ್ಮಿಕ ಹೊಂಟೆ. ಇಷ್ಟ ಜೀವನದಲ್ಲಿ ಆಕಸ್ಮಿಕಗಳು ಆಗ್ತಾವಲ್ಲ, ಹಂಗೆ ಅಂತ ಆಕಸ್ಮಿಕ ಸಿನಿಮಾ ನೋಡಿದ್ನಿ, ಅದೇ ಥರ ಆಗಿದ್ದೀವಿ. ಇನ್ನು ರಾಜೀನಾಮೆಗೂ ಮುನ್ನ ಸಿದ್ದರಾಮಯ್ಯ ಜೊತೆ ಮಾತನಾಡಿದೆ. ಏನ್ ಮಾಡ್ತೀಯಾ ನೋಡಪ್ಪ ಎಂದು ಹೇಳಿದ್ರು ಅಂತ ಹೊರಟ್ಟಿ ಹೇಳಿದ್ದಾರೆ. ಬಸವರಾಜ ಹೊರಟ್ಟಿ ರಾಜೀನಾಮೆ ನೀಡದೇ ಇದ್ರೆ ಅವಿಶ್ವಾಸ ಮಂಡನೆಗೆ ಪ್ಲಾನ್ ನಡೆದಿತ್ತು. ಬಸವರಾಜ ಹೊರಟ್ಟಿ ಪಕ್ಷಾತೀತ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ. ಸಭಾಪತಿ ಹೊರಟ್ಟಿ ಅವಧಿಯಲ್ಲಿ ಅಕ್ರಮ ನೇಮಕಾತಿಯಾಗಿದೆ ಎಂಬ 2 ವಿಚಾರಗಳನ್ನ ಮುಂದಿಟ್ಟುಕೊಂಡು ಅವಿಶ್ವಾಸ ಮಂಡನೆಗೆ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿತ್ತು. ಈ ಪ್ಲಾನ್ ಬಳಿಕ ಬಸವರಾಜ ಹೊರಟ್ಟಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಕೆಲ ಹೊತ್ತಿನ ಬಳಿಕ ಹೊರಬಂದ ಹೊರಟ್ಟಿ ಬೇಸರದಿಂದಲೇ ಸಿಎಂ ನಿವಾಸದಿಂದ ತೆರಳಿದ್ರು. ಈ ವೇಳೆ ಖುದ್ದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೊರಟ್ಟಿ ಅವರನ್ನ ಗೇಟ್ವರೆಗೂ ಬಿಡಲು ಬಂದಿದ್ರು. ಆದ್ರೆ ಹೊರಟ್ಟಿ ಡಿಕೆಶಿಯತ್ತ ತಿರುಗಿಯೂ ನೋಡದೆ ಹೊರಟೇ ಬಿಟ್ರು. ಇನ್ನು ಬಸವರಾಜ ಹೊರಟ್ಟಿಯವರಿಗೆ ರಾಜಕೀಯದ ವಾಸ್ತವಾಂಶ ಗೊತ್ತಿದೆ. ಗೌರವದಿಂದ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹೊಸ ಸಭಾಪತಿ ಆಯ್ಕೆ ಆಗುವವರೆಗೂ ಹಂಗಾಮಿ ಸಭಾಪತಿಯಾಗಿ ಹೊರಟ್ಟಿ ಅವರೇ ಮುಂದುವರಿಯುತ್ತಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನಮ್ಮ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಹೊಸೊಬ್ಬರನ್ನು ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಬಸವರಾಜ ಹೊರಟ್ಟಿಯವರನ್ನ ಬಲವಂತವಾಗಿ ರಾಜೀನಾಮೆ ಕೊಡಿಸಲಾಗಿದೆ. ಗೂಂಡಾಗಿರಿ ಮಾಡಿ ರಾಜೀನಾಮೆ ಕೊಡಿಸಲಾಗಿದೆ. ಇಂತಹ ಘಟನೆ ರಾಜ್ಯ ರಾಜಕೀಯದಲ್ಲಿ ಹಿಂದೆ ನಡೆದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಹಿಂದೆಂದೂ ನಡೆಯದ ರೀತಿಯಲ್ಲಿ ಗೂಂಡಾಗಿರಿ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರನ್ನೂ ಕರ್ಕೊಂಡೋಗಿ ಸಭಾಪತಿಗಳ ಚೇಂಬರ್ಗೆ ಹೋಗಿ ಬಲವಂತವಾಗಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಬಲವಂತ ಮಾಡಿ ರಾಜೀನಾಮೆ ಪಡೆದಿರುವಂಥದ್ದು ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದು. ಯಾವ ಸಭಾಪತಿಗೂ ಈ ಥರದ ಒಂದು ಅವಮಾನ ಆಗಿರಲಿಲ್ಲ. ಇನ್ನು ರಾಜೀನಾಮೆ ಪಡೆದ ಸರ್ಕಾರದ ನಡೆ ಪರಿಷತ್ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಅಂತ ಬಸವರಾಜ ಬೊಮ್ಮಾಯಿ ಮಾಧ್ಯಮ ಪ್ರಕಟಣೆಯಲ್ಲಿ ಉಲ್ಲೇಖಿಸಿದ್ದಾರೆ. ಸಂಪುಟ ವಿಸ್ತರಣೆ ಬಳಿಕ ಸಿಎಂ ಇದೀಗ ಮತ್ತೆ ದೆಹಲಿಗೆ ತೆರಳಲು ಸಿದ್ಧತೆಯನ್ನ ನಡೆಸಿದ್ದಾರೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಬಗ್ಗೆ ಚರ್ಚಿಸೋದಕ್ಕೆ ಸಿಎಂ ಯಾವುದೇ ಕ್ಷಣದಲ್ಲಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಪ್ರಭಾವಿ ಖಾತೆಗಳಾದ ಕಾರ್ಮಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ಆರ್ಥಿಕ ಇಲಾಖೆಗೆ ಈಗಾಗಲೇ ಲಾಬಿ ಶುರುವಾಗಿರೋದ್ರಿಂದ ಖಾತೆ ಹಂಚಿಕೆ ವಿಳಂಬವಾಗ್ತಿದೆ ಎನ್ನಲಾಗಿದೆ. ನೂತನ ಸಚಿವರಾದ ಎಚ್.ಸಿ. ಬಾಲಕೃಷ್ಣ ಸಣ್ಣ ನೀರಾವರಿ ಖಾತೆ ಮೇಲೆ ಕಣ್ಣಿಟ್ಟಿದ್ರೆ, ಬಸವರಾಜ ರಾಯರೆಡ್ಡಿ ಹಣಕಾಸು ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಸಮಾಜ ಕಲ್ಯಾಣ ಖಾತೆ ಮೇಲೆ ಮುನಿಯಪ್ಪ ತಂಗಡಗಿ ಹಾಗೂ ಪಿಎಂ ನರೇಂದ್ರ ಸ್ವಾಮಿ ಒಲವನ್ನ ಹೊಂದಿದ್ದಾರೆ ಎನ್ನಲಾಗಿದೆ. ಈ ಪೈಕಿ ಸಮಾಜ ಕಲ್ಯಾಣ ಖಾತೆಯನ್ನ ನೀಡುವುದು ಬಹುತೇಕ ಖಚಿತವಾಗಿದೆ ಅಂತ ಕೆಎಚ್ ಮುನಿಯಪ್ಪ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಮುನಿಸಿಕೊಂಡಿದ್ದ ಎಂಸಿ ಸುಧಾಕರ್ ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ್ರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಇನ್ನೊಂದೆಡೆ ಟಿಬಿ ಜಯಚಂದ್ರ ಅವರನ್ನ ಮನವೊಲಿಸೋದಕ್ಕೆ ಸಿಎಂ ಫೀಲ್ಡ್ಗೆ ಇಳಿದಿದ್ದಾರೆ.
ಇತ್ತ ಸಿಎಂ ಮತ್ತು ಸುರ್ಜೇವಾಲಾ ಸಮಾಧಾನ ಪಡಿಸಿದ್ರೂ ಶಾಸಕ ಎಂ ಕೃಷ್ಣಪ್ಪ ಕೋಪ ಕಡಿಮೆಯಾಗಿಲ್ಲ. ಈ ಮಧ್ಯೆ ಕೃಷ್ಣಪ್ಪ ಪುತ್ರ ಪ್ರಿಯಾ ಕೃಷ್ಣ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮತ್ತೆ ಕೃಷ್ಣಪ್ಪ ಮನವೊಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಕೃಷ್ಣಪ್ಪ, ಸಚಿವರಾಗಲು ನಮಗೆ ಅರ್ಹತೆ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಯಾಕೆಂದರೆ ನಮಗೆ ಮೆರಿಟ್ ಇಲ್ವಾ? 4-5 ಸರ್ತಿ ಶಾಸಕರಾಗಿಲ್ವಾ ನಾವು? ಪ್ರಿಯಕೃಷ್ಣ 3 ಸರ್ತಿ ಶಾಸಕರಾಗಿಲ್ವಾ? 20 ಜನ ಬೈ ಎಲೆಕ್ಷನಲ್ಲಿ ಯಡಿಯೂರಪ್ಪ ಅವ್ರ ಗೌರ್ಮೆಂಟಲ್ಲಿ ಸೋತಾಗ ಪ್ರಿಯಕೃಷ್ಣ ಗೆಲ್ಲಿಲ್ವಾ? ಕಾಂಗ್ರೆಸ್ಸಿಗೆ ಬೂಸ್ಟಪ್ ಆಗಲಿಲ್ವಾ? ಯಾವ ಮಾನದಂಡದ ಮೇಲೆ ಅಧಿಕಾರ ಕೊಟ್ಟಿದ್ದೀರಾ? ನಮ್ಗೆ ಅವಮಾನ ಆಗೋದಿಲ್ವಾ? ಅದೇನೇ ಇದ್ರೂ ವರಿಷ್ಠರಿದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಕೃಷ್ಣಪ್ಪ ಸಾಹೇಬ್ರಿರೋ ಅನುಭವನೂ ಬೇಕು ನಮಗೆ, ಪ್ರಿಯಕೃಷ್ಣ ಅವರ ಯುವ ಉತ್ಸಾಹನೂ ಬೇಕು ನಮಗೆ. ಸಿದ್ದರಾಮಯ್ಯ ತಮ್ಮ ಪರ ಬ್ಯಾಟಿಂಗ್ ಮಾಡಿಲ್ಲ ಅಂತ ಕೆಲ ಶಾಸಕರು ಅಸಮಾಧಾನ ಹೊರಹಾಕಿದ್ರು. ಈ ಮಧ್ಯೆ ಸಿದ್ದರಾಮಯ್ಯ ನನಗೆ ಮಂತ್ರಿ ಸ್ಥಾನ ಕೊಡಬೇಡಿ ಅಂತ ಹೇಳಲಿಲ್ಲ ಅಂತ ಜಮೀರ್ ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರೇನು ಅಯ್ಯಿಂದ ಶಾಸಕರನ್ನ ಕಡೆಗಣಿಸಿರು, ಅವ್ರಿಗೆ ವಂಚನೆ ಮಾಡಿದಂಗೆ ಮಾಡ್ರು. ಏನು ಮಾಡಿದ್ದಾರೆ? ಸ್ಥಾನ ಕೊಡುವಲ್ಲಿ ಕೆಲವು ಅಯ್ಯಿಂದ ಇಲ್ಲ ಕೊಟ್ಟಿದ್ದಾರಲ್ಲ. ಈ ಡಾಕ್ಟರ್ ಇದ್ದಾರೆ, ಇವ್ರು ಇದ್ದಾರೆ, ಬೈತಿ ಸುರೇಶ್ ಇದ್ದಾರೆ. ಇನ್ನೊಬ್ರು ಕೊಡಬೇಕಂತ ಇತ್ತು, ಆ ಮಹಿಳೆಗೆ ಅನೌನ್ಸ್ ಮಾಡಿದ್ವಿ, MLC ಅವ್ರನ್ನ ಅನೌನ್ಸ್ ಮಾಡಿದ್ರು. ಅದು ಯಾವುದೋ ಕಾರ್ಡ್ನಿಂದ ನಿಂತಿದೆ. ಅದು ನನ್ನ ಅನಿಸಿಕೆ ನಾಳೆ ನಾಡದಲ್ಲಿ ಸೆಟ್ಲ್ ಆಗ್ತದೆ. ನಿಮ್ಮನ್ನ ಮಾಡಬಾರ್ದು ಅಂತ ಹೇಳಿದಂತ ಸಿದ್ದರಾಮಯ್ಯ? ಇಲ್ಲ, ನನ್ನ ಮಾಡಬೇಡಿ ಅಂತ ಯಾರು ಹೇಳಿಲ್ಲ. ಇಲ್ಲ. ಇನ್ನು ಸಿದ್ದರಾಮಯ್ಯ ಆಪ್ತರಾಗಿದ್ದಕ್ಕೆ ಸಚಿವ ಸ್ಥಾನ ಕೈತಪ್ಪಿತ್ತು ಎಂದಿದ್ದು ನಿಜ. ಆ ಕ್ಷಣಕ್ಕೆ ತೀವ್ರ ಬೇಸರವಾಗಿತ್ತು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಏನಾಯಿತು ಅಂತ ಸಿಎಂ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಂತ ಡಾಕ್ಟರ್ MC ಸುಧಾಕರ್ ಹೇಳಿದ್ದಾರೆ. ಮಗನ ಮೇಲೆ ಕಿರೀಟ ಇರಬೇಕೆಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲರ ರಾಜಕೀಯ ಮುಗಿಸಿದ್ದಾರೆ. ಮಗನಿಗಾಗಿ ಸ್ನೇಹಿತರ ರಾಜಕೀಯವನ್ನೇ ಸಿದ್ದರಾಮಯ್ಯ ಮುಗಿಸಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗನಿಗೆ ಪಟ್ಟ ಕಟ್ಟೋದಕ್ಕೋಸ್ಕರ ಹಾಗೆ ಸಾಲು ನಾಯಕರುಗಳನ್ನ ಮುಗಿಸಿದ್ರು. ನಿಮ್ಮ ಮಗನ ತಲೆ ಮೇಲಿರುವಂಥ ಕಿರೀಟ ಅವರೊಬ್ಬನ ತಲೆ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಜೊತೆ ಬಂದಂಥ ಇಷ್ಟು ವರ್ಷ ಹೆಗಲು ಕೊಟ್ಟಂಥ ಮಾದೇವಪ್ಪನವರು, ವೆಂಕಟೇಶ್ ಅವರು ಯಾರು ಬೇಡ ಅಂತ ಸೈಡಿಗೆ ಹಾಕಿದ್ರಿ. ಮೇಕೆದಾಟು ಯೋಜನೆ ವಿಚಾರದಲ್ಲಿ ತಮಿಳುನಾಡು ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಉದಯನಿಧಿ ಗರಂ ಆಗಿದ್ದಾರೆ. ಕರ್ನಾಟಕ ಯೋಜನೆ ಮಾಡುತ್ತಿದ್ದು ತಮಿಳುನಾಡು ಒಗ್ಗಟ್ಟು ಪ್ರದರ್ಶಿಸಲಿ, ಮೇಕೆದಾಟು ಜಲ ವಿವಾದ ಕುರಿತು ಸರ್ವಪಕ್ಷ ಸಭೆ ಕರೆಯಲಿ ಅಂತ ಉದಯನಿಧಿ ಆಗ್ರಹಿಸಿದ್ರು. ಆದರೆ ಮೇಕೆದಾಟು ಅಣೆಕಟ್ಟು ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ತಮಿಳುನಾಡು ಸಿಎಂ ವಿಜಯ್ ಹೇಳಿದ್ರು. ಅಲ್ಲದೆ ಹಳೆಯ ಇತಿಹಾಸ ಕೆದಕಿ ಅಗ್ಗದ ರಾಜಕೀಯ ಮಾಡಲು ನನಗೆ ಇಷ್ಟ ಇಲ್ಲ ಅಂದ್ರು. கர்நாடகாவில் சில அணைகள் கட்ட ஆரம்பித்ததை பற்றியும் இதே அவையில் 1969 ஒரு விவாதம் நடந்திருக்கு. அப்போது நீர்வளத்துறை அமைச்சராக இருந்தது யார்? அப்போ அணை கட்ட விட்டது ஏன்னு கேட்டு அந்த மாதிரி சீப் பாலிಟಿಕ್ಸ್லாம் நான் பண்ண விரும்பலை. ಬೆಂಗಳೂರಿನಲ್ಲಿ ಆರೋಗ್ಯ ಸುರಕ್ಷತಾ ವಿಭಾಗದ ಅಧಿಕಾರಿಗಳು ಪಂಚತಾರ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಶಾಂಗ್ರಿಲಾ ಹೋಟೆಲ್ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳಿಗೆ ಅಲ್ಲಿನ ವಾಸ್ತವ ಸ್ಥಿತಿಯೇ ಶಾಕ್ ಕೊಟ್ಟಿದೆ. ಅಡುಗೆ ಕೋಣೆ ಪರಿಶೀಲನೆ ವೇಳೆ ಕಳಪೆ ಗುಣಮಟ್ಟದ ತರಕಾರಿಗಳು, ಕೊಳೆತ ಈರುಳ್ಳಿ, ಆಲೂಗಡ್ಡೆ ಪತ್ತೆಯಾಗಿದೆ. ಕೆಲ ಹೋಟೆಲ್ಗಳಲ್ಲಿ ಅಜಿನಮೋಟೊ ಸೇರಿ ಹಾನಿಕಾರಕ ಅಂಶಗಳು ಪತ್ತೆಯಾಗಿವೆ. ಆರೋಗ್ಯ ಅಧಿಕಾರಿಗಳು ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಲಲಿತ್ ಅಶೋಕ್ಗೂ ಎಂಟ್ರಿ ಕೊಟ್ಟ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಅಡುಗೆ ಕೋಣೆ ತಯಾರಿಸಿದ ಖಾದ್ಯಗಳನ್ನು ಪರಿಶೀಲನೆ ಮಾಡಿದೆ. ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಅವಧಿ ಮುಗಿದ 31 ಲೀಟರ್ ಹಾಲು ಪತ್ತೆಯಾಗಿದೆ. ನಾನೀಗ ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ದಿ ಲಲಿತ್ ಅಶೋಕ್ ಹೋಟೆಲ್ನ ಮುಂಭಾಗದಲ್ಲಿ ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. 10ಕ್ಕೂ ಹೆಚ್ಚು ಅಧಿಕಾರಿಗಳು ಇವತ್ತು ಬೆಳಗ್ಗಿನಿಂದಲೇ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ಈಗಾಗಲೇ 31 ಲೀಟರ್ಗೂ ಹೆಚ್ಚು ಎಕ್ಸ್ಪೈರಿ ಆಗಿರುವಂತಹ ಹಾಲುಗಳು ಈಗಾಗಲೇ ಹಾಲು ಪತ್ತೆ ಆಗಿದೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ. ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ 38ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ವಿಲ್ಸನ್ ಗಾರ್ಡನ್ನಿಂದ ಬನ್ನೇರುಘಟ್ಟ ಮುಖ್ಯ ರಸ್ತೆಯವರೆಗೂ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಫುಟ್ಪಾತ್ ಮೇಲೆ ನಿರ್ಮಿಸಲಾಗಿದ್ದ 10ಕ್ಕೂ ಹೆಚ್ಚು ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಪಾದಚಾರಿ ಮಾರ್ಗದಲ್ಲಿನ ಎಲ್ಲಾ ಜಾಗವನ್ನ ಅಧಿಕಾರಿಗಳು ಕ್ಲಿಯರ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅರ್ಜಿ ಸಲ್ಲಿಸುತ್ತಿದ್ದಂತೆ A2 ದರ್ಶನ್ಗೆ ಢವಢವ ಶುರುವಾಗಿದೆ. ರಾತ್ರಿಯಿಡೀ ನಿದ್ದೆ ಇಲ್ಲದೆ, ಊಟ ಮಾಡದೆ, ಸಹಚರರೊಂದಿಗೆ ಮಾತೂ ಆಡದೆ ಏಕಾಂಗಿಯಾಗಿ ಕುಳಿತಿದ್ರು. ಮಾನಸಿಕ ಹಾಗೂ ದೈಹಿಕವಾಗಿ ಕುಗ್ಗಿ ಹೋಗಿರುವ ದರ್ಶನ್ ಬೆಳಗ್ಗೆ ದಿನಪತ್ರಿಕೆ ಓದಿದ ನಂತರ ಸಂಪೂರ್ಣ ಮೌನಕ್ಕೆ ಶರಣಾಗಿದ್ರು.
ಬೆಂಗಳೂರಿನಲ್ಲಿ ನೇಪಾಳ ಮೂಲದ ಇಬ್ಬರು ಯುವತಿಯರು ಗುರುವಾರ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಿರ್ಜನಾ ಹಾಗೂ ರಿತಾ ಸಲಿಂಗ ಪ್ರೇಮಕ್ಕೆ ಸಂಬಂಧಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇಬ್ಬರ ಮದುವೆಯಾದ್ರೆ ಸಮಾಜ ಒಟ್ಟಿಗೆ ಬದುಕಲು ಬಿಡೋದಿಲ್ಲ ಅಂತ ನೇಣಿಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಕುಂಬಳಗೋಡಿನಲ್ಲಿ ಬಿಹಾರ ಮೂಲದ ರೀಮಾ ಕುಮಾರಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಆಕೆಯ ಪತಿ ಧೀರಜ್ ಎಂಬಾತನನ್ನ ಬಂಧಿಸಲಾಗಿದೆ. ಪ್ರೀತಿಸಿ ಮದುವೆಯಾಗಿದ್ದ ರೀಮಾ ಸಂಸಾರಕ್ಕಿಂತ ಸದಾ ರೀಲ್ಸ್ ಮಾಡುತ್ತಾ ಗಲಾಟೆ ಮಾಡುತ್ತಿದ್ಲಂತೆ. ಇದರಿಂದ ಪತ್ನಿ ಕುತ್ತಿಗೆಗೆ ವೇಲ್ನಿಂದ ಬಿಗಿದು ಕೊಲೆ ಮಾಡಿ ಪತಿ ಪರಾರಿಯಾಗಿದ್ದ. ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾನೆ. ಇಂದು ರಾತ್ರಿ 10:30 ನಂತರ ನಮ್ಮ ಮೆಟ್ರೋ ಹಸಿರು ಮಾರ್ಗದ ಸೇವೆಯಲ್ಲಿ ತಾತ್ಕಾಲಿಕ ಬದಲಾವಣೆ ಮಾಡಲಾಗಿದೆ. ನೂತನ ರೈಲುಗಳ ಸೇರ್ಪಡೆ ಹಾಗೂ ತಪಾಸಣೆಯ ಪ್ರಾಯೋಗಿಕ ಸಂಚಾರದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಯಶವಂತಪುರದಿಂದ ಮಾದಾವರದವರೆಗಿನ ಮಾರ್ಗದಲ್ಲಿ ರಾತ್ರಿ 10:30ರಿಂದ ಸೇವೆ ಮುಕ್ತಾಯಗೊಳ್ಳುವವರೆಗೆ ಪ್ರತಿ 10 ನಿಮಿಷದ ಬದಲಿಗೆ 20 ನಿಮಿಷಕ್ಕೊಮ್ಮೆ ರೈಲುಗಳು ಸಂಚರಿಸಲಿವೆ. ಗುಜರಾತ್ನ ಮೊರ್ಬಿ ತಾಲೂಕಿನ ವೀರ್ಪಾರ್ದ ಗ್ರಾಮದ ಬಾವಿಯ ನೀರು ತನ್ನಷ್ಟಕ್ಕೆ ತಾನೇ ತೇಲಾಡುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿದ ತಜ್ಞರ ತಂಡ ತನಿಖೆ ಕೈಗೊಂಡಿದ್ದು ಈ ಘಟನೆಗೆ ವೈಜ್ಞಾನಿಕ ಕಾರಣವನ್ನ ಪತ್ತೆ ಹಚ್ಚಲು ನೀರಿನ ಮಾದರಿ ಸಂಗ್ರಹಿಸಿದೆ. ಇದರಲ್ಲಿ ಭೂಕಂಪದ ಯಾವುದೇ ಸೂಚನೆಗಳಿಲ್ಲ ಎಂದು ಸ್ಪಷ್ಟಪಡಿಸಿರುವ ಜಿಲ್ಲಾಧಿಕಾರಿ ಸ್ವಪ್ನಿಲ್ ಖರೆ ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡದಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನ ನಿನ್ನೆ 13,725 ರೂಪಾಯಿ ಇತ್ತು. ಇಂದು 13,740ಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನ ನಿನ್ನೆ 14,973 ರೂಪಾಯಿ ಇತ್ತು. ಇಂದು 14,989ಕ್ಕೆ ಏರಿಕೆಯಾಗಿದೆ.